ಮಂತ್ರಾಲಯದಲ್ಲಿ ರಾಯರ 347ನೇ ಆರಾಧನೆ ಗುರುಗಳ ಬೃಂದಾವನಕ್ಕೆ ವಿಶೇಷ ಪಂಚಾಮೃತಾಭಿಷೇಕ ಮಠಕ್ಕೆ ಹರಿದು ಬರ್ತಾ ಇದೆ ಭಕ್ತ ಸಾಗರ. ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ 347ನೇ ಆರಾಧನಾ ಸಂಭ್ರಮ ಮನೆ ಮಾಡಿದೆ. ಇವತ್ತು ಪೂರ್ವಾರಾಧನೆ ನಡೆಯಲಿದ್ದು ಮಠಕ್ಕೆ ಭಕ್ತರ ದಂಡೆ ಹರಿದು ಬರ್ತಿದೆ. ಪೂರ್ವಾರಾಧನೆ ಅಂಗವಾಗಿ ರಾಯರ ಬೃಂದಾವನಕ್ಕೆ ವಿಶೇಷ ಪಂಚಾಮೃತಾಭಿಷೇಕ ನೆರವೇರಿತು. ಮಠದ ಆವರಣದಲ್ಲಿ ಪಲ್ಲಕ್ಕಿ ಉತ್ಸವ ಸಹ ನಡೆಯಿತು. ಶ್ರೀಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರಿಂದ ಪಂಚಾಮೃತಾಭಿಷೇಕ ನಡೆಯಲಿದೆ. ಇದಾದ ಬಳಿಕ ಹೂವಿನ ಅಲಂಕಾರ ಹಾಗೂ ವಿಶೇಷ ಪೂಜೆ ನೆರವೇರಲಿದೆ. ರಾಯರ ಬೃಂದಾವನವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರು ಸಾಲುಗಟ್ಟಿ ನಿಂತಿದ್ದಾರೆ. ಇವತ್ತು ಸಂಜೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಸೇವೆಗೆ ಬರಬೇಕು ಅಂತ ಬಂದಿದ್ದೀವಿ ಈ ವರ್ಷ. ಆರಾಧನೆ ತುಂಬ ಆನಂದ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಅನ್ಕೊಂಡು ಬಂದಿದ್ದೀವಿ, ಬಂದು ಸೇವೆ ಮಾಡಬೇಕು ದೇವ್ರಿಗೆ ಅಂತ ಆಗುತ್ತೆ ಅಂತ ನಾವು ಬಂದಿದ್ವಿ. ನಾವು ವರ್ಷ ಆರಾಧನೆಗೆ ಬರಬೇಕು ಅಂತ ಹರಕೆ ಮಾಡ್ಕೊಂಡಿದ್ವು. ನಮಗೆ ತುಂಬ ಒಳ್ಳೆಯದೇ ಆಗಿದೆ. ನಮ್ಮ ಮಕ್ಕಳೆಲ್ಲ ಚೆಂದಾಗಿದೆ, ಮನೆ ಕಡೆ ಚೆಂದಾಗಿದೆ. ನಾವು ಹೋದ ವರ್ಷನೂ ಬಂದಿದ್ವು, ಈ ವರ್ಷನೂ ಇನ್ನೂ ಬಂದು ನಾವು ಆರಾಧನೆ ನೋಡಬೇಕು ಅಂತ ನಮ್ಗೆ ತುಂಬ ಸಂತೋಷ ಇದೆ, ತುಂಬ ಆನಂದ ಇದೆ. ಇಲ್ಲೆಲ್ಲ ನಮಗೆ ಸೌಕರ್ಯ ಮಾಡಿಕೊಡ್ತಾರೆ. ನಾವು KGF ಬರ್ತಾ ಇದ್ದೀವಿ. ನಾವೊಂದು 50 ಜನವರೆಗೂ ಬರ್ತೀವಿ. ವರ್ಷ ಬಂದು ಸೇವೆ ಮಾಡ್ಕೊಂಡು ಹೋಗ್ತೀವಿ. ಗುರು ರಾಯರ ಆರಾಧನೆಗೆ ಬಂದಿದ್ದೀವಿ. ಬೆಂಗಳೂರಿಂದ ಸೇವೆಗೆ ಬಂದಿದ್ದೀವಿ. 1 ವೀಕ್ 5 ಡೇಸು ದೇವ್ರ ಮುಂದೆ ಹಾಕಿದ್ದಾರೆ. ಕ್ಯೂ ಮೇಂಟೆನ್ಸ್ ಮಾಡೋದು 5 ಡೇಸ್ಗೆ. ಪರಿಮಳ ಪ್ರಸಾದ ಪ್ಯಾಕಿಂಗು ಮತ್ತು ಪ್ರಸಾದ ಕೊಡೋದು ಮತ್ತು ಕ್ಯೂ ಮೇಂಟೆನ್ಸು ದೇವ್ರ ಮುಂದೆ. ಅಲ್ಲಿ ಎಲ್ಲಿ ಏನು ಸೇವೆ ಅಂದರೆ ದೇವ್ರದ್ದು ಇದು. ಇವಾಗ ತಿರುಪತಿಯಲ್ಲಿ ಮಂತ್ಲಿ ಹೋಗ್ತೀವಿ ಶ್ರೀವಾರಿ ಸೇವೆಗೆ. ತುಂಬ ಸಂತೋಷ ಆಯಿತು. ರಾಯರು ತುಂಬ ಸತ್ಯ, ತುಂಬ ವರ್ಷದಿಂದ ಬರ್ತಾ ಇದ್ದೀವಿ ನಾವು ರಾಯರ ಭಕ್ತರು. ಅಲ್ಲಿ ಬೆಂಗಳೂರು ದೇವರ ಬಗ್ಗೆ ಭಕ್ತಿ, ಒಲವು, ಸೇವೆ ಇದೆಲ್ಲ ಬರಬೇಕಾದ್ರೆ ಸಂಸ್ಕಾರ ಇರಬೇಕು. ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಅದು ಸಾಧ್ಯ. ಎಲ್ಲರಿಗೂ ಅದು ಸಾಧ್ಯ ಆಗುತ್ತೆ ಅಂದರೆ ಸಾಧ್ಯ ಮಾಡ್ಕೋಬೋದು, ಅಸಾಧ್ಯವಾದಲ್ಲ. ಪ್ರತಿಯೊಂದು ಸಣ್ಣ ಚಿಕ್ಕ ಪಾಮರನಿಗೂ ಕೂಡ ದೇವರ ಸೇವೆ ಮಾಡುವಂಥ ಭಾಗ್ಯ ಸಿಗುತ್ತೆ, ಯೋಗ್ಯತೆ ಇದೆ. ಆದರೆ ಅದನ್ನು ಬೆಳೆಸ್ಕೋಬೇಕಷ್ಟೇ, ಆ ಮನೋಭಾವನ ಬೆಳೆಸ್ಕೋಬೇಕು. ರಾಯರು ಅನ್ನೋದು ಗುರು ಶ್ರೀ ರಾಘವೇಂದ್ರ ಗುರುಗಳು ಏನಿದ್ದಾರೆ, ಕಲಿಯುಗ ಕಲ್ಪತರು ಅನ್ನೋದ್ರೊಳಗೆ ಅಕ್ಷರಶಃ ನಿಜ. ಅದರೊಳಗೆ ಎರಡನೇ ಮಾತು. ಇವಿಷ್ಟೇ ಅಲ್ಲ, ಇನ್ನಷ್ಟು ಹೆಚ್ಚಿನ ಸುದ್ದಿಯ ಮಾಹಿತಿಯನ್ನ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ವೆಬ್ಸೈಟ್ಗೆ ನೀವು ಸಂಪರ್ಕ ಮಾಡಬಹುದು. kannada.news18.comಗೆ ಈ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಸಾಕಷ್ಟು ಸುದ್ದಿಗಳ ಸಂಪೂರ್ಣವಾದ ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಆ ಒಂದು ಟಾಪ್ ಸ್ಟೋರೀಸ್ ನಾವು ನೋಡೋದಾದ್ರೆ ಕಾಂಗ್ರೆಸ್ ಜೆಡಿಎಸ್ ರಿಜಿಸ್ಟರ್ ಮದುವೆ ಅಂತ ಹೇಳಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಆ ಸುದ್ದಿ ಇದೆ. ಭಾರತ ಇಂಗ್ಲೆಂಡ್ ಟೆಸ್ಟ್ ಕಳಪೆ ಫಾರ್ಮ್ ಅಲ್ಲಿ ಇದ್ರೂ ಕೂಡ ಕನ್ನಡಿಗ ರಾಹುಲ್ಗೆ ಹೇಗೆ ಅವಕಾಶ ಸಿಕ್ತು ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಕ್ರೀಡೆ ವಿಭಾಗದಲ್ಲಿದೆ. ಕರವೆಯಿಂದ ಹೊಸ ಪ್ರಾದೇಶಿಕ ಪಕ್ಷ ಸ್ಥಾಪನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಜೊತೆಗೆ ನೆರೆ ಪೀಡಿತರಿಗೆ ಕೈ, ಹಾಗೆಯೇ ಅಕ್ಕ ಸಮ್ಮೇಳನಕ್ಕೆ ಜೈ, ಸಿದ್ದು ದೇಶಪಾಂಡೆ ವಿದೇಶ ಪ್ರವಾಸ ಭಾಗ್ಯ ಅನ್ನುವಂತಹ ಸುದ್ದಿಯ ಜೊತೆಗೆ ಸಾಕಷ್ಟು ಮೇನ್ ಸ್ಟೋರೀಸ್ ಕೂಡ ಇದೆ. ಟಾಪ್ ಸ್ಟೋರೀಸ್ ಅನ್ನು ಕೂಡ ನೀವು ಗಮನಿಸಬಹುದು. ವಿದೇಶಿ ಪ್ರವಾಸದ ವೇಳೆ ಮೋದಿ ಪಡೆದಂತಹ ಗಿಫ್ಟ್ಗಳ ಬೆಲೆ ಎಷ್ಟು ಅನ್ನುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಕೂಡ ನೀವು ಗಮನಿಸಬಹುದು. ಹಾಗೆಯೇ News18 ಕನ್ನಡದ ಲೈವ್ ನ್ಯೂಸ್ ಅನ್ನು ಕೂಡ ನೀವು ಈ ವೆಬ್ಸೈಟ್ ಅಲ್ಲೂ ಕೂಡ ವಾಚ್ ಮಾಡಬಹುದು.